ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರಗಳು. ಇದು ನನ್ನ 4ನೇ ವಿಡಿಯೋ. ಸೊ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ OSM ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಬ್ರೀಫಾಗಿ ಮಾಡ್ತೀನಿ. OSM ಸಾಫ್ಟ್ವೇರ್ ಸೊಲ್ಯೂಷನ್ ಗೇಮಿಂಗ್ ಆ್ಯಂಡ್ ನೆಟ್ವರ್ಕಿಂಗಿಗೆ ತುಂಬ ಫೇಮಸ್ ಆಗಿರುವಂತಹ ಕಂಪನಿ. ಇದು ದುಬೈಯಲ್ಲಿದೆ. ಓಕೆ ಫ್ರೆಂಡ್ಸ್, ಸೊ ಈಗ ನಾವು ಯಾವ ಥರ ಲಾಗಿನ್ ಆಗೋದು ಅನ್ನೋದನ್ನು ನೋಡೋಣ. ಓಕೆ, ಈಗ ನಮ್ಮದು URL ಚೇಂಜ್ ಆಗಿದೆ. ಓಕೆ, office.osmtechno.com/login1.aspx ಅಂತ ಒಂದು URL ಇದೆ. ಇದನ್ನು ನೀವು ಓಪನ್ ಮಾಡಿ ಕ್ರೋಮಲ್ಲಿ ನಿಮಗೆ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಕೆಲವರು, ಜಸ್ಟ್ ನೋಡ್ತೀರಾ, ಆಮೇಲೆ ಕೊನೆವರೆಗೂ ನೋಡೋದಿಲ್ಲ. ನಾನು ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಕೊನೆವರೆಗೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ದಯವಿಟ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಫೋನ್ ಮಾಡ್ತಾನೆ ಇರ್ತಾರೆ. ಸೊ ನನ್ನ ಕಸ್ಟಮರ್ಸನ್ನು ಹ್ಯಾಂಡಲ್ ಮಾಡೋದೇ ನನಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಬೇರೆಯವ್ರ ಹತ್ರ ಜಾಯ್ನ್ ಆಗಿರ್ತೀರಾ, ನನಗೆ ಕಾಲ್ ಮಾಡಿ ಕೇಳ್ತಿರ್ತೀರಾ. ಸೊ ತುಂಬಾ ಜನ ನಂದು ಕಸ್ಟಮರ್ಸ್ ಇದ್ದಾರೆ. ಸೊ ನನ್ನ ವಿಡಿಯೋ ನೋಡಿ, ಕೊನೆವರೆಗೂ ನೋಡಿ, ಆಮೇಲೆ ನಿಮಗೇನಾದರೂ ಒಂದು ಅರ್ಥ ಆಗೇ ಆಗಿರುತ್ತೆ. ಅದರಲ್ಲಿ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ OSM ಸಾಫ್ಟ್ವೇರ್ ಸೊಲ್ಯೂಷನ್ಸ್. ಓಕೆ, ಇದು ಒಂದು ಲಾಗಿನ್ ಪೇಜ್. ನೀವೇನು ಮಾಡಬೇಕು ಅಂದರೆ ಜಸ್ಟ್ ನಿಮ್ಮದು ಹಳೆ ಯೂಸರ್ ನೇಮು ಪಾಸ್ವರ್ಡ್ ಏನಿದೆ ಅದನ್ನು ಕೊಟ್ಟು ಇಲ್ಲಿ ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ ನಿಮಗೆ ಈ ಪೇಜ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಇದರಲ್ಲಿ ನೀವು ಆಲ್ರೆಡಿ ನಿಮಗೆ ಡ್ಯಾಶ್ ಬೋರ್ಡ್ ಅಂದರೆ ಏನಂತ ಗೊತ್ತಿದೆ. ಓಕೆ, ಸೊ ಇಲ್ಲಿ ನಿಮಗೆ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸಬ್ಸ್ಕ್ರಿಪ್ಷನ್, ವಾಲೆಟು, ಪ್ರತಿಯೊಂದು ಡ್ಯಾಶ್ ಬೋರ್ಡಲ್ಲಿ ಇಟ್ಟಿದ್ದಾರೆ ಅವರು. ಪ್ರತಿಯೊಂದನ್ನು ಇಲ್ಲೇ ನೀವು ನೋಡ್ಬೋದು. ವಿ ಬಂದರೆ ಸಬ್ಸ್ಕ್ರಿಪ್ಷನ್ ವಾಲೆಟ್ ಅಂತ ಸಿಗುತ್ತೆ. ಟೀಮ್ ಬೋನಸ್, ಟೀಮ್ ಸೈಜು, ಇನ್ಕಮ್, ಬ್ಯಾಲೆನ್ಸ್ ನಿಮ್ಮದು ಏನಿದೆ, ಸೊ ಇದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಹೆಸರು, ಆಮೇಲೆ ಟೋಟಲ್ ಡೈರೆಕ್ಟ್ ಎಷ್ಟು ಜನ, ಓಕೆ, ಆಮೇಲೆ ಟೋಟಲ್ ಆ್ಯಕ್ಟಿವ್ ಎಷ್ಟು ಜನ ಇದ್ದಾರೆ, ಆಮೇಲೆ ರೆಫರಲ್ ಲಿಂಕು ಇಲ್ಲಿ ಕಾಪಿ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಲಾಸ್ಟ್ ಟೈಮಲ್ಲಿ ನಿಮಗೆ ಕಾಪಿ ಲಿಂಕ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ರಿ, ಈಗೇನಿಲ್ಲ, ಡೈರೆಕ್ಟಾಗಿ ಕಾಪಿ ಅಂತ ಕೊಟ್ಟಿದ್ದಾರೆ. ಅದನ್ನು ಮಾಡಿಬಿಟ್ರೆ ನಿಮಗೆ ಈ ಲಿಂಕ್ ಕಾಪಿ ಆಗಿಬಿಡುತ್ತೆ. ತುಂಬ ಈಸಿಯಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಈ ಸೈಟನ್ನು. ಓಕೆ, ಇದು ಡ್ಯಾಶ್ ಬೋರ್ಡಲ್ಲಿ. ನೆಕ್ಸ್ಟು ಇದು ರಿಜಿಸ್ಟ್ರೇಷನ್. ನಿಮಗೆ ರಿಜಿಸ್ಟ್ರೇಷನ್ ಲಾಸ್ಟ್ ಟೈಮ್ ಪೇಜನ್ನು ನೀವು ನೋಡಿದ್ದೀರಾ. ಸೊ ಅದೇ ಥರ ಇದು ಕೂಡ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ನಿಮ್ಮದು ID ಬೈ ಡಿಫಾಲ್ಟ್ ಡಿಸ್ಪ್ಲೇ ಆಗುತ್ತೆ. ಸ್ಪಾನ್ಸರ್ ID ಡಿಫಾಲ್ಟ್ ಡಿಸ್ಪ್ಲೇ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಐಡಿನ ರಿಮೂವ್ ಮಾಡಿದ್ದೀನಿ, ಬಟ್ ಇದು ಡಿಫಾಲ್ಟ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೇಮು, ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು, ರೀಟೈಪ್ ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಆಗಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟಾಸ್ಕ್. ಇದೇ ಮೇನ್ ಇರೋದು ಈಗ ನಿಮಗೆ ಚಾಲೆಂಜಿಂಗಾಗಿ ತೊಗೊಳಕ್ಕೆ. ನೀವು ಕೆಲಸ ಮಾಡಿದ್ರೆ ನಿಮಗೆ ಸ್ಯಾಲ್ರಿ ಕೊಡುತ್ತೆ ಕಂಪ್ನಿ. ಸೊ ಕೆಲಸ ಏನು, ಇದು ಟಾಸ್ಕ್ ಅಂತ ಇದೆ, ಕಮಿಂಗ್ ಸೂನ್ ಅಂತ ಇದೆ. ಅಂದರೆ ಇನ್ನೂ ಇವರು ಟಾಸ್ಕ್ ಇದರಲ್ಲಿ ಹಾಕಿಲ್ಲ, ಹಾಕ್ತಾರೆ. ನೀವೇನು ಮಾಡಬೇಕು ಅನ್ನೋದನ್ನು ನೀವು ಯಾರ ಹತ್ರ ಜಾಯ್ನ್ ಆಗಿರ್ತೀರೋ ಅವ್ರ ಹತ್ರ ಕೇಳಿ, ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ತುಂಬ ಈಸಿ ಇದೆ, ಏನು ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ತುಂಬ ಹಾರ್ಡ್ ವರ್ಕ್ ಅಂತೂ ಅಲ್ವೇ ಅಲ್ಲ, ತುಂಬ ಈಸಿ ಇದೆ. ಒಂದು ಸಲ ಹೇಳಿದ್ರೆ ಸಾಕು, ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಇದೇ ಮೇನ್ ಫ್ರೆಂಡ್ಸ್. ಈ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಿಮಗೆ ಸ್ಯಾಲ್ರಿ ಸಿಗುತ್ತೆ, ಇಲ್ಲ ಅಂದರೆ ಸ್ಯಾಲ್ರಿ ಸಿಗೋದಿಲ್ಲ. ಪ್ರತಿಯೊಬ್ಬರು ಈ ಟಾಸ್ಕನ್ನು ಕಂಪ್ಲೀಟು ಡೈಲಿ ಮಾಡಬೇಕು. ಓಕೆ ಫ್ರೆಂಡ್ಸ್, ಡೈಲಿ ಟಾಸ್ಕ್ ಕಂಪ್ಲೀಟ್ ಮಾಡಿದರೆ ಮಾತ್ರ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಇದನ್ನು ಮಾತ್ರ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀವು ಟಾಸ್ಕ್ ಮಾಡಲಿಲ್ಲ ಅಂದರೆ ನಿಮಗೆ ಸ್ಯಾಲ್ರಿ ಪರ್ ಡೇ ಸಿಗೋದಿಲ್ಲ. ನೀವು ಯಾವ ದಿನ ಮಾಡಲ್ವೋ ಆ ದಿನದ ಸ್ಯಾಲ್ರಿ ನಿಮಗೆ ಸಿಗೋದಿಲ್ಲ. ಓಕೆ ಫ್ರೆಂಡ್ಸ್, ಇದನ್ನು ನೆನಪಲ್ಲಿಟ್ಕೊಳ್ಳಿ. ನಾನು ಪದೇ ಪದೇ ಹೇಳಿದ್ದೀನಿ, ನೆನಪಲ್ಲಿಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದೇ ಮೇನ್ ಇರೋದು. ನೆಕ್ಸ್ಟ್ ಆ್ಯಡ್ ಫಂಡ್. ನೀವು ಫಂಡನ್ನು ಯಾವ ಥರ ಆ್ಯಡ್ ಮಾಡಬೇಕು, ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ. ಓಕೆ, ಇಲ್ಲಿ ಚೂಸ್ ಮಾಡಿ ಆಮೇಲೆ ನಿಮಗೆ ಸಿಗುತ್ತೆ. ಆಮೇಲೆ ಅಮೌಂಟನ್ನು ಹಾಕಿ ಆ್ಯಡ್ USD ಫ್ರಮ್ TRX ಅಂತ ಕ್ಲಿಕ್ ಮಾಡಿ ಅದು ನಿಮಗೆ ಆ್ಯಡ್ ಫಂಡ್ ಆಗುತ್ತೆ.
ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ಹಿಸ್ಟ್ರಿ. ಈಗ ನೀವೇನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅದರದ್ದೆಲ್ಲ ಡೀಟೇಲ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಯಾರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಬ್ಯಾಂಕಿಗೆ ಯಾವಾಗ ಮಾಡಿದ್ದೀರಾ, ಯಾವ ಡೇಟಿಗೆ ಮಾಡಿದ್ದೀರಾ, ಏನೇನು ಮಾಡಿದ್ದೀರಾ, ಒಟ್ಟಲ್ಲಿ ಕ್ರೆಡಿಟು ಡೆಬಿಟು ಎಲ್ಲಾದು ಡೀಟೇಲ್ಸ್ ಎಲ್ಲ ಈ ಟ್ರಾನ್ಸಾಕ್ಷನ್ಸ್ ಹಿಸ್ಟ್ರಿಯಲ್ಲಿ ನಿಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಈಗ ಇವ್ರದ್ದು ಶಾಪಿಂಗ್ ಪೋರ್ಟಲು ಇದೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಯಾವ ಥರ ಇದೆಯೋ ಅದೇ ಥರ ಇವ್ರದ್ದು ಒಂದಿದೆ. ಓಕೆ, ಸೊ ಅಲ್ಲಿ ನೀವು ಏನೇ ಪರ್ಚೇಸ್ ಮಾಡಿದರೂ ಕೂಡ ಇಲ್ಲಿ ಟ್ರ್ಯಾಕ್ ಆಗುತ್ತೆ, ಪ್ರತಿಯೊಂದು ಟ್ರ್ಯಾಕ್ ಆಗುತ್ತೆ. ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು, ಈ ವೆಬ್ಸೈಟಿಂದನೇ ಆನ್ಲೈನ್ ಶಾಪಿಂಗು ಮಾಡ್ಬೋದು. ಸೊ ಇಲ್ಲಿ ಮಾಡ್ದಂಗೆಲ್ಲ ಇಲ್ಲಿ ಟ್ರ್ಯಾಕ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡ್ರಾ ಇನ್ಕಮ್. ಇದು ಮೇನ್ ನಿಮ್ಮದು ಇನ್ಕಮ್ ಬ್ಯಾಲೆನ್ಸ್ ಎಷ್ಟು ಅಂತ ತೋರಿಸುತ್ತೆ. ಆಮೇಲೆ ನೀವು ವಿಡ್ರಾ ಮಾಡಬೇಕು ಅಂದರೆ OTP ಕಳಿಸ್ತಾರೆ. ಆ OTPನ ನೀವು ಎಂಟರ್ ಮಾಡಿದ್ರೆ ಮಾತ್ರ ನಿಮಗೆ ವಿಡ್ರಾ ಆಗುತ್ತೆ. ಆದರೆ ತುಂಬ ಕೇರ್ಫುಲ್ ಆಗಿರಿ ಫ್ರೆಂಡ್ಸ್. OTP ಮಾತ್ರ ಯಾವುದೇ ಕಾರಣಕ್ಕೂ ಯಾರೇ ಕೇಳಿದ್ರೂ ಹೇಳಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ನೀವು ಇದು ಒಂದು ಸೇಫಾಗಿ ನೀವು ನೋಡ್ಕೋಬೇಕು. ನಿಮ್ಮ ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ OTP ಹೇಳಿದ್ರೆ ನಿಮ್ಮ ಹಣ ಕಳ್ಕೊಳ್ಳೋ ಚಾನ್ಸಸ್ ಇದೆ. ಓಕೆ ಫ್ರೆಂಡ್ಸ್, OTP ಮಾತ್ರ ಪರ್ಸ್ನಲ್ಲಾಗಿ ನಿಮ್ಮ ಮೊಬೈಲಲ್ಲಿ ನೀವು ಸೇಫಾಗಿ ಇಟ್ಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ 3. ಇಲ್ಲಿ ಲೆವೆಲ್ 3ನ ಡಿಸ್ಪ್ಲೇ ಮಾಡಿದ್ರೆ, ಅಂದರೆ ಈಗ ನೀವು ಲೆವೆಲ್ 1ಅಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲಿ ನೋಡಬೇಕು ಅಲ್ವಾ, ನಮಗೆ ಗೊತ್ತಾಗಬೇಕು ತಾನೆ. ಲೆವೆಲ್ 1ಅಲ್ಲಿ ಎಷ್ಟು ಜನ ಇದ್ದಾರೆ, 2ಅಲ್ಲಿ ಎಷ್ಟು ಜನ ಇದ್ದಾರೆ, 3ಅಲ್ಲಿ ಎಷ್ಟು ಜನ ಇದ್ದಾರೆ, ಅಪ್ ಟು 7 ತನಕ ಎಷ್ಟು ಜನ ಇದ್ದಾರೆ ಅಂತ ನಮಗೆ ಡೀಟೇಲ್ಸ್ ಬೇಕಲ್ವಾ. ನಾವು ಆ್ಯಡ್ ಮಾಡ್ತಾ ಹೋಗ್ಬಿಟ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಇವರು ಈ ಪೇಜನ್ನು ಇಟ್ಟಿದ್ದಾರೆ. ನೀವು ಈಗ ಇದನ್ನು ಕ್ಲಿಕ್ ಮಾಡಿದರೆ ಲೆವೆಲ್ 1 ಅಂತೇಳಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಲೆವೆಲ್ 2ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತಲೂ ನೀವು ನೋಡ್ಬೋದು. ಅದೇ ಥರ ಅಪ್ ಟು ಲೆವೆಲ್ 7 ತನಕ ಇದೆ. ಈಗ ಲೆವೆಲ್ 1ಅಲ್ಲಿ ನೀವೇನಾದರೂ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇನ್ಕಮ್ಮು 0.0225 ಓಕೆ ಪರ್ ಪರ್ಸನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಲೆವೆಲ್ 2ಅಲ್ಲಿ ಪರ್ ಪರ್ಸನ್ ನಿಮಗೆ 0.045 ಅಂತ ಸಿಗುತ್ತೆ. ಇದನ್ನು ಇಂಟು 73 74 ಇದೆ. ಗೂಗಲಲ್ಲಿ ನೋಡಿ $1 = ಎಷ್ಟು ರೂಪಾಯಿ ಅಂತ, ಅವಾಗ ನಿಮಗೆ ಐಡಿಯಾ ಬರುತ್ತೆ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಇದು ಇನ್ಕಮ್ ಎಲ್ಲ ಡಾಲರಲ್ಲಿದೆ ಫ್ರೆಂಡ್ಸ್. ಓಕೆ, ಈ ಕಂಪನಿ ಫಾರಿನಲ್ಲಿ ಇರೋದ್ರಿಂದ ಎಲ್ಲ ಅಮೌಂಟು ನಿಮ್ಮದು ಡಾಲರಲ್ಲಿರುತ್ತೆ. ನೀವು ಕನ್ವರ್ಟ್ ಮಾಡಿ ನೋಡಬೇಕಾಗತ್ತೆ ರುಪೀಸಿಗೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಡಿಆಕ್ಟಿವ್ 21 ಅಂತ ಏನೋ ಡಿಸ್ಪ್ಲೇ ಆಗಿದೆ, ಇದು ಹಳೇದು. ಬಟ್ ಇದನ್ನೇನು ನೀವು ಕನ್ಸಿಡರ್ ಮಾಡ್ಕೋಬೇಡಿ. ಈಗ ನೆಕ್ಸ್ಟ್ ಹೊಸದಾಗಿ ನೀವು ಎಷ್ಟು ಜನ ನಿಮ್ಮ ಕೆಳಗಡೆ ಇದ್ದಾರೆ, ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಇಲ್ಲಿ ಆ್ಯಕ್ಟಿವಲ್ಲಿ ಮತ್ತು ಡಿಆಕ್ಟಿವಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಇನ್ನೂ ಶುರು ಆಗಿದೆ ವೆಬ್ಸೈಟು, ಇನ್ಮೇಲಿಂದ ಆ್ಯಡ್ ಮಾಡ್ತಾರೆ. ಮಂಗಳವಾರ ಬುಧವಾರದಿಂದ ನಿಮಗೆ ಎಕ್ಸಾಕ್ಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ವೆಬ್ಸೈಟಲ್ಲಿ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಫರ್ ಬ್ಯಾಲೆನ್ಸ್. ಸೊ ನೀವು ಟ್ರಾನ್ಸ್ಫರ್ ಮಾಡಬೇಕು ಈಗ ಬ್ಯಾಲೆನ್ಸನ್ನು, ಯಾವ ಥರ ಮಾಡೋದು ಅಲ್ವಾ, ಅದಕ್ಕೂ OTP ಇರುತ್ತೆ ಫ್ರೆಂಡ್ಸ್. ಪ್ರತಿಯೊಂದಕ್ಕೂ OTP ಇಟ್ಟಿದ್ದಾರೆ ಸೇಫಾಗಿರಲಿ ಅಂತ. ಆದರೆ ನೀವು OTPಯನ್ನು ಯಾರಿಗೂ ಹೇಳ್ದೇ ನೀವೇ ಸ್ವತಃ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಓಕೆ, ಆಗ ನಿಮಗೆ ಯಾವುದೇ ಕಾರಣಕ್ಕೂ ನೀವು ದುಡ್ಡನ್ನು ಕಳ್ಕೊಳ್ಳೋದಿಲ್ಲ. ಓಕೆ ಫ್ರೆಂಡ್ಸ್, ಇದು ಫಂಡ್ ಟ್ರಾನ್ಸ್ಫರ್ ಶೀಟ್. ನೆಕ್ಸ್ಟ್ ವಿಡ್ರಾ ಇನ್ಕಮ್. ಓಕೆ, ವಿಡ್ರಾ ಮಾಡೋದು ಹೇಗೆ, ಇದು ಅಷ್ಟೇ. ನಿಮಗೆ OTP ಕಳಿಸ್ತಾರೆ, ನೀವು ಅಮೌಂಟನ್ನು ವೆಬ್ಸೈಟಿಂದ ವಿಡ್ರಾನ ಮಾಡ್ಬೋದು. ಇಲ್ಲೆಲ್ಲ ವಿಡ್ರಾ ಆಪ್ಷನ್ಸ್ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಟ್ರ್ಯಾಕ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಎಷ್ಟು, ಯಾವ ಡೇಟಿಗೆ, ಯಾವ ಟೈಮಿಗೆ, ಎಷ್ಟು ಅಮೌಂಟನ್ನು ನೀವು ವಿಡ್ರಾ ಮಾಡಿದ್ದೀರಾ ಅಂತ. ಓಕೆ, ಎಲ್ಲ ಗೊತ್ತಾಗತ್ತೆ. ಸೊ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ಈ ಕಂಪನಿ ತುಂಬ ಚೆನ್ನಾಗಿದೆ, ತುಂಬ ನೀವು ದುಡ್ಡು ಮಾಡಬಹುದು. ಜಸ್ಟ್ ನಿಮ್ಮ ಕಸ್ಟಮರ್ಸನ್ನು ಜಾಯಿನ್ ಮಾಡಿಸ್ತಾ ಇದ್ರೆ ಆಯಿತು. ಎಷ್ಟು ಜನ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೋ ಅಷ್ಟು ನೀವು ದುಡ್ಡನ್ನು ಮಾಡ್ಬೋದು. ನಿಮ್ಮ ಕೆಲಸ ಇಷ್ಟೇ, ಅವರು ಟಾಸ್ಕ್ ಅಂತ ಏನು ನಾನು ತೋರಿಸಿದ್ದೀನಿ ಅದನ್ನು ನೀವು ಕಂಪ್ಲೀಟ್ ಮಾಡಿದರೆ ಆಯಿತು ನಿಮ್ಮ ಕೆಲಸ. ಸೊ 30 to 40 ಮಿನಿಟ್ಸ್ ಒಂದು ದಿನಕ್ಕೆ ತಗೊಳುತ್ತೆ. ಸೊ ಅಷ್ಟು ಮುಂದೆ ನೀವು ಕೆಲಸ ಮಾಡಿದರೆ ಆಯಿತು. ಬೆಳಗ್ಗೆಯಿಂದ ರಾತ್ರಿ ಒಳಗಡೆ ನೀವು ಯಾವಾಗಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಸೊ
ಈಗ ಸದ್ಯಕ್ಕೆ ಇಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಯಾವುದು ನಿಮಗೆ ಡೌಟ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಫೋನ್ ಮಾಡೋದಕ್ಕಿಂತ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿಬಿಡಿ, ನಾನು ಟೈಮ್ ಸಿಕ್ಕಾಗ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಓಕೆ, ನೀವು ಆವಾಗ ನನ್ನ ವಿಡಿಯೋನೆಲ್ಲ ನೋಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.